ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವನಸಿರಿ ಪಬ್ಲಿಕ್ ಚಾನೆಲ್ಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ಕಬಿನಿ ಜಲಾಶಯ ಸತತವಾಗಿ ಭರ್ತಿಯಾದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸೋದಕ್ಕೂ ಮೀನಾಮೇಷ ಎಣಿಸುತ್ತಿದ್ದನ್ನ ಈ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆದರೆ ದುಃಖಕರ ವಿಚಾರವೆಂದರೆ ಪ್ರಾಕೃತಿಕ ಸಂಪನ್ಮೂಲಗಳ ಆಗರವಾಗಿರುವ ನಮ್ಮ ಹೆಮ್ಮೆಯ ವನಸಿರಿ ನಾಡು ಹೆಗ್ಗಡ ದೇವನ ಕೋಟೆಯ ಕಬಿನಿ ಹಾಗೂ ನುಗು ತಾರಕ ಜಲಾಶಯದ ಹಿನ್ನೀರಿನಲ್ಲಿ ಅಥವಾ ಅದರ ವ್ಯಾಪ್ತಿಯ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ಗಳ ಹಾವಳಿ ಮಿತಿ ಮೀರಿ ನಡೆಯುತ್ತಿದೆ. 4 ಜಲಾಶಯಗಳು ಕಬಿನಿ, ನುಗು, ತಾರಕ, ಹೆಬ್ಬಾಳ ಹಾಗೆ ನಾಗರಹೊಳೆ, ಬಂಡೀಪುರ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವ ಏಕಮಾತ್ರ ತಾಲೂಕು ಎಂಬ ಹೆಮ್ಮೆಗೆ ಪಾತ್ರವಾಗಿರುವುದು ನಮ್ಮ ಹೆಮ್ಮೆಯ ಹೆಗ್ಗಡದೇವನ ಕೋಟೆ ಮಾತ್ರ. ವಿಶಾಲವಾದ ಜಲಸಂಪತ್ತು, ವಿಶಾಲವಾದ ವನ್ಯ ಪ್ರಾಣಿ ಸಂಪತ್ತಿನ ಅತ್ಯಂತ ಹೇರಳವಾಗಿರುವ ನಮ್ಮ ಈ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ಗಳ ನಿರ್ಮಾಣಕ್ಕೆ ಅವಕಾಶ ನೀಡುತ್ತಿರುವುದು ಎಷ್ಟು ಸರಿ? ನಾಗರಹೊಳೆ, ಬಂಡೀಪುರ, ಕಬಿನಿ, ತಾರಕ ಹಾಗೂ ನುಗು ಜಲಾಶಯಗಳ ವ್ಯಾಪ್ತಿಯಲ್ಲಿ ಸಾಕಷ್ಟು ರೆಸಾರ್ಟ್ಗಳನ್ನು ನಿರ್ಮಿಸಲಾಗಿದೆ. ಹಾಗೆಯೇ ಮತ್ತಷ್ಟು ರೆಸಾರ್ಟ್ಗಳ ನಿರ್ಮಾಣ ಕಾಮಗಾರಿ ಮುಂದುವರಿಯುತ್ತಿದೆ. ಭಾರತದ ಸರ್ಕಾರದ 2011ರ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯ ಆದೇಶದ ಪ್ರಕಾರ ರಾಷ್ಟ್ರೀಯ ಅಭಯಾರಣ್ಯಗಳ ಗಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದವರೆಗೆ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಗಿದ್ದು, ಈ ವ್ಯಾಪ್ತಿಯ ಒಳಗೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ವಾಣಿಜ್ಯ ಚಟುವಟಿಕೆಗಳು, ಇದಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತಿಲ್ಲ. ಆದರೆ ಈ ಆದೇಶಗಳನ್ನು ಗಾಳಿಗೆ ತೂರಿ ಸಾಕಷ್ಟು ರೆಸಾರ್ಟ್ಗಳು ನಿರ್ಮಾಣವಾಗಿವೆ ಹಾಗೂ ಇನ್ನೂ ತಲೆಯೆತ್ತುತ್ತಲಿವೆ. ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನಾಗರಿಕರು, ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡುತ್ತಾ ಕಬಿನಿ ಉಳಿಸಿ ಎಂಬ ಘೋಷ ವಾಕ್ಯದೊಂದಿಗೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಅಕ್ರಮ ರೆಸಾರ್ಟ್ಗಳ ಉಗಮಕ್ಕೆ ಭ್ರಷ್ಟ ರಾಜಕಾರಣಿಗಳು, ವಾಣಿಜ್ಯೋದ್ಯಮಿಗಳು, ಹಣವುಳ್ಳವರೇ ಆಗಿರಬಹುದು, ಇಲ್ಲವೇ ಈ ವ್ಯಾಪ್ತಿಗೆ ಬರುವ ಅಧಿಕಾರಿಗಳೇ ಆಗಿರಬಹುದು. 2013ರಲ್ಲಿ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ದಿವಂಗತ ಶ್ರೀಯುತ ಚಿಕ್ಕಮಾದೂರ್ ಅವರು ಜಯಶೀಲರಾಗುತ್ತಾರೆ. ಅವರ ಆಡಳಿತಾವಧಿಯಲ್ಲಿ ರಸ್ತೆಗಳಿಗೆ ಡಾಂಬರು, ರಸ್ತೆಗಳ ನಿರ್ಮಾಣ, ಹಳ್ಳಿ ಹಳ್ಳಿಗೆ ಕಾಂಕ್ರೀಟ್ ರಸ್ತೆ, ಶಾಲಾ ಕಾಲೇಜುಗಳ ಹೊಸ ಕಟ್ಟಡ ನಿರ್ಮಾಣ, ರೈತ ಪರವಾಗಿ ರೈತರಿಗೆ ಅನುಕೂಲಕರವಾಗುವಂತೆ ಅವರ ಜಮೀನುಗಳಿಗೆ ಸಾಗುವಳಿ ಚೀಟಿಯ ವಿತರಣೆ, ಹೀಗೆ ಅನೇಕ ರೀತಿಯ ಅಭಿವೃದ್ಧಿ ಪರ ಕೆಲಸಗಳನ್ನು ನಾವು ಕಾಣಬಹುದು. ಆದರೆ ಶ್ರೀಯುತರ ಅಕಾಲಿಕ ಮರಣದ ನಂತರ 2018 ಹಾಗೂ 2023ರ ಚುನಾವಣೆಯಲ್ಲಿ ಅನಿಲ್ ಚಿಕ್ಕಮಾದೂರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯಗಳಿಸಿ ಈ ಅವಳಿ ತಾಲೂಕಾದ ಎಚ್.ಡಿ. ಕೋಟೆ ಹಾಗೂ ಸರಗೂರು ತಾಲೂಕಿನ ವಿಧಾನಸಭೆಯ ಸದಸ್ಯರಾಗಿದ್ದಾರೆ. ಹಾಗೆಯೇ ಅನಿಲ್ ಚಿಕ್ಕಮಾದೂರ್ ಅವರು ವಿಧಾನಸಭೆಯಲ್ಲಿ ಸದಸ್ಯರ ಜೊತೆಗೆ ಜಂಗಲ್ ಲಾಡ್ಜ್ನ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಇವರ ಅವಧಿಯಲ್ಲಿಯೇ ಈ ರೀತಿಯ ಅಕ್ರಮ ರೆಸಾರ್ಟ್ಗಳ ನಿರ್ಮಾಣವಾಗುತ್ತಿರುವುದು ನಮ್ಮ ದುರ್ದೈವವಾಗಿದೆ. ಇದರಿಂದ ಮಾನ್ಯ ಶಾಸಕರು ಎಚ್ಚೆತ್ತುಕೊಂಡು ಇವುಗಳಿಗೆ ಕಡಿವಾಣ ಹಾಕಿ ನಿಮ್ಮನ್ನ ಆಶೀರ್ವದಿಸಿದ ಜನರಿಗೆ ನ್ಯಾಯವನ್ನು ಒದಗಿಸಿ. ಈ ರೀತಿಯ ಅಕ್ರಮ ರೆಸಾರ್ಟ್ಗಳ ತಾಣವಾಗುತ್ತಿರುವ ನಮ್ಮ ಹೆಮ್ಮೆಯ ವನಸಿರಿನಾಡು ಹೆಗ್ಗಡ ದೇವನ ಕೋಟೆ ಹಾಗೂ ಸರಗೂರು ತಾಲೂಕಿನ ವ್ಯಾಪ್ತಿಗೆ ಬರುವ ನದಿ ಹಾಗೂ ಕಾಡಂಚಿನ ಪ್ರದೇಶದಲ್ಲಿನ ವನ್ಯ ಪ್ರಾಣಿ ಸಂಕುಲಕ್ಕೆ ತೀವ್ರತರ ತೊಂದರೆ ನೀಡಲಾಗುತ್ತದೆ. ಮಳೆಗಾಲದ ಸಮಯದಲ್ಲಿ ವನ್ಯ ಪ್ರಾಣಿ ಸಂಕುಲಗಳು ಕಾಡನ್ನೇ ಅವಲಂಬಿಸಿರುತ್ತವೆ. ಆದರೆ ಬೇಸಿಗೆಯ ಕಾಲದ ಸಮಯದಲ್ಲಿ ನೀರಿನ ಅಗತ್ಯತೆಗಾಗಿ ಈ ಜಲಾಶಯಗಳ ಹಿನ್ನೀರನ್ನೇ ಅವಲಂಬಿಸಿರುತ್ತವೆ. ಆದರೆ ಈ ರೀತಿಯ ಅಕ್ರಮ ರೆಸಾರ್ಟ್ಗಳ ನಿರ್ಮಾಣ, ಕಾಡಿನ ನಾಶ, ಜಲಾಶಯ ವ್ಯಾಪ್ತಿಯಲ್ಲಿ ಆಗುತ್ತಿರುವ ಅಕ್ರಮ ಚಟುವಟಿಕೆಗಳಿಂದ ಕಾಡಿನಿಂದ ನಾಡಿಗೆ ಪ್ರಾಣಿಗಳ ಪ್ರವೇಶವಾಗುತ್ತಿದೆ. ಇದರಿಂದ ಮಾನವ ಹಾಗೂ ಪ್ರಾಣಿಗಳ ನಡುವೆ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಆಗಾಗ್ಗೆ ಪ್ರಾಣಿಗಳು ಮಾನವನ ಮೇಲೆ ದಾಳಿ ಮಾಡಿ ಜನರ ಸಾವಿಗೆ ಕಾರಣವಾಗುತ್ತಿವೆ. ಯಾರೋ ಮಾಡಿದ ತಪ್ಪಿಗೆ ರೈತರು ಬಲಿಯಾಗುತ್ತಿರುವುದು ಯಾವ ನ್ಯಾಯ ಅಲ್ಲವೇ? ಈ ರೀತಿಯ ಅರಣ್ಯ ಒತ್ತುವರಿ, ಮಾನವ ಹಾಗೂ ಪ್ರಾಣಿಗಳ ನಡುವಿನ ಸಂಘರ್ಷ, ನದಿ ವ್ಯಾಪ್ತಿಯಲ್ಲಿ ನೀರಿನ ಮೂಲಗಳ ಅತಿಕ್ರಮ ಪ್ರವೇಶ ಹೀಗೆ ಮುಂದುವರಿದರೆ ಪ್ರಕೃತಿಯ ಅಸಮತೋಲನವಾಗಿ ಮುಂದೊಂದು ದಿನ ಪ್ರಕೃತಿಯ ಶಿಕ್ಷೆಗೆ ಮಾನವರೇ ಶಿಕ್ಷಿತರಾಗುತ್ತಾರೆ. ಇನ್ನೊಂದು ಕಿವಿ ಮಾತು,
ನಮ್ಮ ತಾಲೂಕಿನಲ್ಲಿ ಹೊರ ರಾಜ್ಯದ ಜನರೇ ಅತಿ ಹೆಚ್ಚು ಜಮೀನುಗಳನ್ನು ಹರಸಿ ಬರುತ್ತಿದ್ದಾರೆ. ಜನರಿಗೆ ಹಣದ ಆಮಿಷವನ್ನು ಒಡ್ಡುತ್ತಿದ್ದಾರೆ. ಜನರೇ, ದುಡ್ಡಿನ ಆಸೆಗೆ ಮರುಳಾಗಿ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡಬೇಡಿ. ಮುಂದೊಂದು ದಿನ ವಲಸಿಗರ ನಾಡಾಗಿ ಅವರ ಬಳಿ ಬೇಡಿ ತಿನ್ನುವ ಕಾಲ ಬಂದಿತು. ಎಚ್ಚರವಿರಲಿ. ಕೊನೆಗೊಂದು ಮಾತು, ಈ ದುಡ್ಡಿನ ದುರಾಸೆಗೆ ಜನರೇ ಆಗಲಿ, ಜನಪ್ರತಿನಿಧಿಯೇ ಆಗಲಿ, ಅಧಿಕಾರಿಗಳೇ ಆಗಲಿ ಮರುಳಾಗದಿರಿ. ಈ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಕೊಡದಿರಿ. ಜೊತೆಗೆ ನಮ್ಮ ಕಾಡು, ನದಿ, ಪ್ರಾಣಿ ಸಂಪತ್ತಿನ ಉಳಿವಿಗೆ ಜನರೇ ಎಚ್ಚೆತ್ತುಕೊಳ್ಳಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮ್ಮ ಹೆಮ್ಮೆ, ನಮ್ಮ ಕಬಿನಿ ಉಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟೈಮ್ಸ್.